ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಗೈಸ್, ಬನ್ನಿ ಎಲ್ಲೋ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ನಾನು ಮತ್ತು ನಮ್ಮ ಅಪ್ಪ ಅಮ್ಮ ಅಜ್ಜಿ ತಂಗಿ ಎಲ್ಲ ಹೋಗ್ತಿದ್ದೀವಿ ಇವತ್ತು. ಇವರು ಬೈ ಏನು ಮಾಡದೆ ಒಪ್ಪಿರ್ಬೇಕು ಅನ್ನೊಂದು ನಮ್ಮ ಅಪ್ಪ. ಯಾತ್ರಿಂದ ನಿನ್ನ ಕಡೆಯಿಂದ ನಾಲ್ಕಾರು ಜನ ನೋಡ್ತಾರಲ್ವ, ಅದೇ ಫ್ರೆಂಡ್ದು ಗಾಯ್ಸ್ ಕಾರ್ ಇದು. ಇವರೇ ಹೌದು, ವಿನಯ್ ಅಲಿಯಾಸ್ ಮಿರಿಂಡಾ. ಇಲ್ಲೇ ಕೂತು ಆರಾಮ, ಇಲ್ಲೇ ಕೂತು ಎಲ್ಲಿ ಕೂತೋದಿದ್ದೆ ತೊಡೆ ನಿಮ್ಮ ತೊಡೆ ಮೇಲೆ, ನನ್ನ ತೊಡೆ ಮೇಲೆ ಯಾರಾದ್ರು ಇರೋದೇ ಚಿಕ್ಕ ಚಿಕ್ಕ ಸಣ್ಣ ಸಣ್ಣಕ್ಕೆ ಅವ್ರೆ. ಆಗ್ತೀನಿ ಏನು ಯಾಕವ ಮಗನ್ ತೊಡೆ ಮೇಲೆ ಕುಡ್ಸ್ಕೊಬಿಡತ್ತಾಗಿ, ಅವ ಮಗನ್ ತೊಡೆ ಮೇಲೆ. ಆಯ್ತಾ, ಕರೆಕ್ಟ್ ಆಯ್ತಾ? ಯಾರಿಗವ ಅವ್ರಿ ನಿನ್ ಮಗಂಗೆ ಮದುವೆ ಅಂತೆ? ಅವ ನಿನ್ ಮಗಂಗೆ ಮದುವೆ? ಎಣ್ಣ ನೀನ್ ನನಗ್ ಮಾಡ್ಬೇಕೀಗ? ನಿನ್ ಮಗಂಗ್ ಮಾಡಿ ಮದುವೆಯ? ಹೇಳೀಗ. ಇಲ್ಲಿ ಹೇಳ್ಕೋಬೇಕಾಯ್ತದ, ಏಕೆ ನಾವೆಲ್ಲ ಇಲ್ಲಿ ಹೇಳ್ಕೋಲ್ಲ. ಕಾರೊಳಗೆ ಈಗ ಮೊದಲು ಕೆಳಗಡೆ ದೇವಸ್ಥಾನಕ್ಕೆ ಬರ್ತಿದ್ದೀವಿ, ಯಾಕೆಂದರೆ ಬೇಗ ಬಾಗ್ಲ ಕೊಡ್ತಾರಂತೆ. ಮೇಲ್ಗಡೆ 2 ಗಂಟೆ ಟೈಮ್ ಐತೆ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬರೋದ. ಇವತ್ತು ಜಾಗ ಐತೆ, ಅವನು ಅಡ್ಡ ಹೊಡೆದ್ಬಿಟ್ಟವ್ರೆ. ಒಬ್ರು ಈ ಕಡೆಗೆ ಬಂದ್ಬಿಡವ್ರೆ, ಒಬ್ರು ಈ ಕಡೆಗೆ ಬಂದ್ಬಿಟ್ಟವ್ರೆ. ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಲ್ಲಿ. ಇವತ್ತು ಶನಿವಾರ ಆಗಿರೋದು ತುಂಬ ಜಾಸ್ತಿ ಜನ. ಬಿಸ್ಲು ಅಂದ್ಬಿಟ್ಟು ನನ್ನ ತಂಗಿ ಹೆಂಗೆ ಬರ್ತಾಳೆ ನೋಡಿ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿಲ್ಲಿ. ಆಮೇಲೆ ಕಾಲೆಲ್ಲ ಸುಡ್ತೈತೆ. ಅವರು ಅಕ್ಕ ಈಗ ಮದುವೆ ಆಯ್ತಲ್ಲ ನಿಮ್ಮ ಇಂದ್ರಕ್ಕ ಅವರ, ಅವ್ರಿಗೆ ಹೋಗ್ಲಿಲ್ವಾ? ಇದೇ ದೇವಸ್ಥಾನ ಗೈಸ್. ಅವಕ್ಕ ನೋಡ್ತು, ನಾನು ನೋಡ್ದೆ ತುಂಬ ಹಿಂಗೆ ತಣ್ಣಗಿದ್ಬಿಟ್ರೆ ಎಲ್ಲಿ ಗಂಟೆ ನಡಿಬೋದು. ಇಷ್ಟು ಸಿಕ್ಕಾಬಿಟ್ಟೆ ಏನು ಸರ್ ಸಮಸ್ಯೆ? ಹಾಂ, ಜ್ಯೂಸ್ ಕುಡಿ ಬನ್ನಿ. ಜ್ಯೂಸೇ ಬೇಡ, ಮೊದಲು ದರ್ಶನ ಆಗ್ಬಿಡ್ಲಿ, ಆಮೇಲೆ ಜ್ಯೂಸ್ ಹೋಗೋದ. ಆಯ್ತು. ಎಂಟ್ರೆನ್ಸ್ ಏನು ಯಾಕಡೆ ಗುರು? ಇಲ್ಲಿ ನಾವು ಹಳೆ ಬಂದು ಸುಮಾರು ವರ್ಷ ಆಗದೆ ಗುರು. ಅಲ್ಲಿ ಎಷ್ಟು ಕಾಲ್ ತೊಳೆದ? ಹಾಂ, ಹಿಂಗೆ ಬರ್ಬೋದು ಡೈರೆಕ್ಟ್ ನೋಡು, ಬರೋಕ್ಕಾಗಿಲ್ಲ. ಅಲ್ಲ ಸ್ಟಾಪ್ ಮಾಡೋರಲ್ಲ.
ಚಲುವರಾಯಣ ಸ್ವಾಮಿ ದೇವಸ್ಥಾನ ಗೈಸ್ ಫ್ರಂಟು ನೋಡಿ ಹೆಂಗೆ. ಸಾಕಮ್ಮ ಇಲ್ಲ ಪಲ್ಲವಿ ಹೆವಿ ರಶ್ ಗಾಯ್ಸ್ ಇವತ್ತು. ಇವತ್ತು ಹೆವಿ ರಶ್ ಗಾಯ್ಸ್. ಶನಿವಾರ ಅಲ್ವಾ, ಶನಿವಾರ ಆದರೆ ಫುಲ್ ರಶ್ ಇರುತ್ತೆ ಇಲ್ಲಿ ನೋಡಿ. ಫುಲ್ ದೇವಸ್ಥಾನ ಫುಲ್ ರಶ್ ಐತೆ ಇವತ್ತು. ಒಂದ್ಸಲ ನೋಡಿ ಎಲ್ಲ ಹಳೆ ದೇವಸ್ಥಾನ ಹೇಗಿದೆ ಅಂತ. ಅವರಲ್ಲಿ ಪ್ಯಾಕೆಟ್ ನಾಮ ಕೊಡ್ತಾರೆ, ಅದ ಅವ್ರು ಹೇಳ್ತಾ ಇರೋದು. ಕೈಗೆ ನಾಮ ಕೊಡ್ತಾರೆ ಕಣಮ್ಮ ಅಷ್ಟೇಯಾ. ಇಲ್ಲಿಗೆ ಬಂದು ಗಾಯ್ಸ್ 19 ವರ್ಷ ಆಗೈತೆ. ನಾವು 18-19 ವರ್ಷ ಆಗಿರಬೇಕು. ಅವ ಚೇಂಜ್ ಕೊಟ್ಬಿಡಿ. ಹಾಂ ಗಬ್ಜೆ ಫೈನಲಿ ನಾಮ ಹಾಕ್ಸ್ಕೊಂಡಾಯ್ತು. ನೆಕ್ಸ್ಟ್ ಹೊಟ್ಟೆ ಸಿಗ್ತೈತೆ. ಈಗ ದಿ ಫೇಮಸ್ ಮೇಲ್ಕೋಟೆ ಪುಳಿಯೋಗರೆ ತಿನ್ನೋಕೆ ಹೋಗಬೇಕು. ಬನ್ನಿ ಗೈಸ್. ಅವತ್ತಿನ ಕಾಲದಲ್ಲಿ ಸೈಕಾಗಿ ದೇವಸ್ಥಾನ ಕಟ್ಟವ್ರೆ ನೋಡಿ. ಎಲ್ಲ ಥರ ಕೆತ್ತೆ ಮನೆಯವ್ರು ನಿಂತ್ಕೊಬಿಡ್ತಾರೆ ಮರ ಬಿಸಿಲು ಅಂದ್ರೂ. ತಿರ್ಗಾ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಇದೇನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲಿ ನಿಂತವ್ರೋ. ನಮ್ಮ ಅಜ್ಜಿ ಮಾತ್ರ ಕಾಣಿಸ್ತೈತೆ. ಇಲ್ಲಿ ಕಾಲು ಬೇರೆ ಸುಡ್ತೈತೆ. ಅಲ್ಲಿ ನಮ್ಮ ಅಜ್ಜಿ ಒಬ್ಬರೇ ನಿಂತವ್ರು. ಇಲ್ಲಿ ಕಾಲು ಬೇರೆ ಸಿಕ್ಕಾಬಿಟ್ಟೆ ಸುಡ್ತೈತೆ. ಫುಲ್ ಬಿಸಿಲು. ಏನು ತಾಣ್ರಿ ಮಮ್ಮ ಮೇಕ್ ಹೋಗೋಣ. ಹಾಂ ಹೌದಾ, ಏನು ಬರ್ತವೆ ಅದಕ್ಕೆ ಏನು ಹಾಕ್ಬೇಕು? ಹಾಂ ಇವಳು ನೋಡಿ, ಇವಳು ಬಿಸಿಲು ಅಂದ್ಬಿಟ್ಟು ಹೆಂಗ್ ಹೊಚ್ಕೋಯ್ತಾಳೆ. ಇಲ್ಲಿ ನಡೆಯೋಕ್ಕಾಯ್ತಲ್ಲ, ಕಾಲು ಸುಟ್ಟೋಯ್ತಾ ಅದೇ. ಇಲ್ಲೇ ಅವನೇ ಅಮ್ಮ. ಎಷ್ಟು ವರ್ಷ ಆಗಿತ್ತಮ್ಮ ಇಲ್ಲಿ ಬಂದಿ ನೀನು? ಮಕ್ಳೆಲ್ಲ ಏನ್ ಇನ್ಸಿಡೆಂಟ್ ಆಯ್ತು ಹೇಳು, ಯಾಕೆ ಬರ್ಲಿಲ್ಲ ಇಲ್ಲಿಗೆ ಏನು ಅಂತ? ನಮ್ಮ ಅಮ್ಮಂಗೆ ಅದು ಹೇಳಕ್ ಇಷ್ಟ ಇಲ್ಲ ಗೈಸ್. ನಾನೇ ಒಂದಿನ ಹೇಳ್ತೀನಿ ನಿಮ್ಗೆ ಏನು ಅಂತ, ಯಾಕೆ ಇಲ್ಲಿಗೆ ಬಂದಿರಲಿಲ್ಲ 90 ವರ್ಷದಿಂದ ಅಂತ ಹೇಳ್ತಿಲ್ಲ ಅವರು. ಮಗನ್ ಮದುವೆ ಗಂಟ ಮಗನ್ ಮದುವೆ ಅಲ್ಲ, ಅದು ಕತೆ ಬೇರೆ ಐತೆ. ಹೇಳ್ತೀನಿ ನಾನು ನಿಂಗೆ ಗಾಡಿ. ಇಲ್ಲಿ ನೋಡು, ಇಲ್ಲಿಂದ 150 ಮೆಟ್ಲು. ಇಲ್ಲಿಂದ ಕರೆಕ್ಟಾಗಿ ಹತ್ಕೊಂಡು ನೀನು. ಹಾಂ ಗೈಸ್, ನಮ್ಮ ಅಮ್ಮನ ಅರ್ಧದಿಂದ ಮೆಟ್ಲು ಹತ್ತಿಸ್ತಾ ಇದೀವಿ. ಹತ್ತಕ್ಕಾಯ್ಕಿಲ್ಲ ಅಂತ ಅಂದ್ಬಿಟ್ಟು. ಹಾಂ ನೋಡು ನಿನ್ನ ಬಾ ಆಯ್ತು. ಹಾಂ ಅಲ್ಲಿ ಅದೇ ಅಷ್ಟೇ, ನೀ ಎಲ್ಲಿಲ್ಲ. ಏನಿಲ್ಲ 10% ಅಮ್ಮ. ಬಾಯ್ ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಬಾಯ್ ಮೇಲೆ. ಅಲ್ಲಿ ಅಮ್ಮ ನೀನೇ ನಮ್ಮ ಮದುವೆ ಮಾಡಿಲ್ಲ, ಪಲ್ಲವಿ ಮದುವೆ ಮಾಡಿಲ್ಲ, ಗುರುಪ್ರಸಾದ ಮಾಡಿಲ್ಲ, ಆಲೇ ಸುತ್ತಾಯ್ತು ಅಂತಿರ್ಲೇ. ಹಾಂ ಎಷ್ಟು ಮೆಟ್ಲು ಹತ್ತಿದೆ? 10 ಮೆಟ್ಲು ಹತ್ತಿದೆ ಅಷ್ಟೇ. 10ರಿಂದ 15 ಮೆಟ್ಲು ಹತ್ತಿದೆ.
ಹಾಂ ಈ ಕೆಳಗಿಂದ ಹತ್ತಂದ್ರೆ ಮುಗಿದೋಗಿ ಕಥೆಯಿಂದ ಹಾಂ ಕೈ ಕೊಡು ಹ್ಞೂ ಅಪ್ಪ ಏನು ಈಗ ಹಿಂಗೆ ಹಾಂ 200 ಕೂದು ಐಕ್ಯ ಕಣ ಗೊತ್ತು ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ ಗಾಯ್ಸ್ ಸೂಪರ್ ಆಗಿದೆ ವ್ಯೂ ಅದು ಕಲ್ಯಾಣಿ ನೋಡಿ ಇಲ್ಲಿ ಕಲ್ಯಾಣಿ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಈಗ ಮೊದಲು ನಾವು ಅಮ್ಮನ ಕರ್ಕೊಂಡು ದರ್ಶನ ಮಾಡಿಸ್ಬೇಕು ಫಸ್ಟ್ ರೆಡಿ ಪಡ 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 ಹತ್ಬಿಡ್ತಿ ಈಗ ಇಲ್ಲಿಗೆ 250 ಮೆಟ್ಲು ಹತ್ತೈತೆ ನೆಕ್ಸ್ಟಿಗೆ ಪಟ 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 ಹತ್ಕೊ ಹೋಗ್ಬಿಡ್ಬೇಕೀಗ ಸ್ಟ್ರೈಟ್ ನಿಂತ್ಕೊಂಡು ಹತ್ತು ಪಕ್ಕ ಹತ್ಬೋದು ಸ್ಟ್ರೈಟು ಬಾ ಬೈ ಕಡಿಗೆ ಬಮ್ಮ ಈ ಕಡೆಗೆ ಬಮ್ಮ ಅವ್ರು ಹತ್ತಲಿ ಏನು ಹಾಕ್ಲಕ್ಕಂಬ ಏನಿಲ್ಲಕ್ಕಂದ್ರೆ ಇವ್ರಿಗಿಂತ ಅರ್ಧ ಗಂಟೆ ಮುಂಚೆ ಕರ್ಕೊಂಡಿದ್ದೀವಿ ಇವರೇ ಬಂದ್ಬಿಟ್ರು ನಮ್ಮ ಅಪ್ಪ ನನ್ನ ತಂಗೇನಿವೆ ನಮ್ಮಮ್ಮ ಇನ್ನೂ ಇಲ್ಲೇ ಹತ್ತೋಯ್ತೈತೆ ಇವಾಗ 350 ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್ ನಮ್ಮಮ್ಮ ಜೊತೆಲ್ಲ ನಾವು ಸುಸ್ತಾಗಿ ಹೋಗಿದ್ದೀವಿ ಈಗ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೀವಿ ಎಂಟ್ರಿ ತಗೊಂಡಿದ್ದೀವಿ ನಮ್ಮ ಅಮ್ಮಗೆ ನಡೆಯೋಕ್ಕಾಗೋದಿಲ್ಲ ಅಂತ ಗೈಸ್ ಬನ್ನಿ ಹೋಗೋದ ಗೈಸ್ ಇದು ನಾ ಯೋಗ ನರಸಿಂಹ ಸ್ವಾಮಿ ನಿಮ್ಗೆ ಒಂದೊಳ್ಳೆ ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ ತೇಲೋಣ ಗಾಳಿಯಲ್ಲಿ ಹಾರೋಣ ರೆಕ್ಕೆ ಬೆಚ್ಚಿ ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು ನಡೆಯದೆ ಇರುವ ರಸ್ತೆಯಲ್ಲಿ ನಾ ನಡೆಯುವೆ ಪ್ರಕೃತಿ ಜೊತೆ ಒಂದಾಗಿರುವೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಸೂಪರ್ ಆಗೈತೆ ಗೈಸ್ ವ್ಯೂ ಇಲ್ಲಿ ಬಂದಿದ್ದಕ್ಕೂ ಸಕ್ಕದಾಗೈತೆ ವ್ಯೂಸ್ ನಾವು ಸೂಪರಾಗಿ ವ್ಯೂ ನೋಡ್ತಾ ಇದ್ದೀವಿ ನೀವು ನೋಡಿ ಇವತ್ತು ಬಿಸಿಲಲ್ಲಿ ಬೆಟ್ಟ ಹತ್ತಿದ್ದಕ್ಕೂ ದೇವ್ರ ದರ್ಶನ ಸೂಪರ್ ಆಯಿತು ಇವಾಗ ನಮ್ಮಮ್ಮ ಫುಲ್ ಫಾಸ್ಟಾಗಿ ನಡೀತಾಳೆ ಮೇಕ್ ಹತ್ತಕ್ಕಾಗಲಿಲ್ಲ ಇವಾಗ ನಡೀತಿರೋದು ನೋಡಿ ಹಂಗೆ ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಡ್ತಾಳೆ ನನ್ಗಿಂತ ಫಸ್ಟಾಗಿ ನಮ್ಮೆಲ್ಲರಿಗಿಂತ ಫುಲ್ ಫಾಸ್ಟಾಗಿ ನಡೀತೈತೆ ಗೈಸ್ ನೋಡಿ ಅಂದರೆ ಇಳಿತಾ ಇರೋದು ಮೇಕ್ ಹತ್ತೆ ಅಲ್ಲ ಇಳಿತಿರೋದಕ್ಕೆ ಫಾಸ್ಟಾಗಿ ಇಳ್ಕೊಳ್ಕೆ ಹೋಗ್ತಾ ಇರೋದು ಈಗ ಮಗಳನ್ನ ನೀಟಾಗಿ ಕರ್ಕೊಯ್ತಿದ್ದೆ ಗೈಸ್ ನಾನು ಇಲ್ಲಿ ಕೂತಿದ್ರು ಕರಿತಾನೋ ಇಲ್ಲ ಇಳಿತಾನಿಲ್ಲ ಬರ್ತಾನೆ ಬಿಡ್ತಾನೆ ಅಂತ ಅವ್ರು 3 ಜನ ಇಳಿದೋಯ್ತಾರ ನಾನು ಹೊತ್ತಿಗೆ ಹೋಗ್ತೀನಿ ಜೊತೆಲಿ ಜೊತೆಯಾಗಿ ನಡೆವೆ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ಇಳಿಸ್ತದ ಹಂಗೆ ಕೊಳಕೋಯ್ತಿದ್ದೀವಿ ಈಗ ಒಂದಿನ ಬಂದು ಫುಲ್ಲು ಮೇಲ್ಕೋಟೆನೇ ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್ ಅಂದರೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಜಾಗಗಳು ತುಂಬ ಆಯ್ತಂತೆ ಇದೆಲ್ಲ ತಿಳ್ಕೊಂಡದ್ರ ಬಗ್ಗೆ ಒಂದಿನ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಇಲ್ಲಿಂದ ಕೊಳ ತೋರಿಸ್ತೀನಿ ನೋಡಿ ಮೇಲಿಂದ ನಿಮಗೆ ನೋಡಿ ಚಮತ್ಕಾರ ಆಗುತ್ತೆ ಇದು ಮೇಲಿಂದ
ನಾನು ಆ ಕಡೆ ನಿಮಗೆ ಕೊಳ ತರ್ಸಕ್ಕೆ ಹೋಗಿದ್ದು ನಮ್ಮ ಮನೆಯವ್ರು ನನ್ನೇ ಬಿಟ್ಬಿಟ್ಟು ಹೊಂಟೋಗ್ರೆ ಎಲ್ಲೋಗ್ರೆ ಅಂತ ಗೊತ್ತಿಲ್ಲ ಗೈಸ್ ಬಂದು ನೋಡ್ದೆ ಎಂಟ್ರೆನ್ಸ್ ನನಗೆ ಗೊತ್ತಾಯ್ತಲ್ವ ಗಾಡಿ ಎಕಡೆ ಕೊಡಕ್ಕೆ ಅಂತ ಮನೆಯೆಲ್ಲ ಹೊಂಟೋದ್ರು ಆಲ್ರೆಡಿ ಎಕಡೆ ಹೋದ್ರು ಅಂತ ಗೊತ್ತಿಲ್ಲ ನಾನೇ ಕೆಳಗಿಲ್ದು ಹೋಗ್ಬಿಟ್ನಾ ಅಪ್ಪ ಕಾಲು ಬರ ಸುಡ್ತೈತೆ ಕೈಸ್ ಸಿಕ್ಕಾಬಿಟ್ಟೆ ಕಾಲು ಸುಡ್ತೈತೆ ಆ ಕಡೆನೇ ಇರಬೇಕು ಬನ್ನಿ ತಿನ್ಬೇಡ್ದು ಅಂತಾರೆ ದೇವ್ರ ಮೀನು ಸತ್ತೋದ್ರೆ ಅಲ್ಲೇ ಇರ್ತದೆ ನೋಡಿದಿ ಅಪ್ಪಾವೆ ಒಂದು ಮೀನಿಗೆ ವಾಲೆ ಹಾಕೋರೆ ಸಿಂಗೇರಿದೆ ವಾಲೆ ಬೋಲೆ ಎಲ್ಲ ಅದು ಮೂಗ್ಬಟ್ಟು ಓಲೆ ನಾನು ಹೋಗಿದ್ನಲ್ಲ ಕಾಯಿ ಚೆನ್ನಾಗಿ ಹೊಡಿತೀರಿ ಕುತ್ಕೋಬೋದು ನೀರ್ಗನ್ನು ಏ ಕಡಲೆಪುರಿ ತಿಂದಿದ್ರೆ ಕೊತ 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 ಅಂತ ಬರೋವು ಬಾಳೆಹಣ್ಣಿಗೆ ಎಲ್ಲ ಮೀನು ಫುಲ್ ಪಟ 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 ಅಂತೈತೆ ನೋಡಿ ಗೈಸ್ ಇಲ್ಲೆಲ್ಲ ಮೀನುಗಳು ಇಲ್ಲಿ ಅದು ಒಂದೊಂದೇ ನಾನು ಅಮ್ಮ ಕಡಲೆಪುರಿ ತಿನ್ಸೋರು ನೋಡಿದ್ದೀನಿ ಇದೇ ಫಸ್ಟ್ ಟೈಮು ಮೀನ್ಗೆ ಬಾಳೆಹಣ್ಣು ತಿನ್ನಿಸ್ತಾ ಇರೋಳು ನೋಡ್ತಾ ಇರೋದು ನಿನ್ನ ನಾನು ಬಾಳೆಹಣ್ಣು ತಿನ್ಸ್ಬೇಕಂತ ಕೊಂಡ್ಕೊಂಡ್ರೆ ಎಲ್ಲ ಕಡಲೆಪುರಿ ಹಾಕ್ತಾರೆ ನಾವು ಬಾಳೆಹಣ್ಣು ಹಾಕ್ಬೇಕು ಫ್ರೂಟ್ಸ್ ಕೊಡ್ತಾ ಇದ್ದೀವಿ ಈಗ ಇಲ್ಲಿ ನೋಡಿ ಇಲ್ಲೊಂದು ಮಡವೆ ಆಗ್ಬಿಟ್ಟೈತೆ ಯಾವುದೋ ಹುಡುಗಿ ಕಣ್ಣು ಹಾಕ್ಬಿಟ್ಟೈತೆ ನನಗೆ ಒಂದು ಕೇರ್ಪಟ್ಟಲ್ಲಿ ಅದ್ರದ್ದೇ ಇದು ಮಡವೆ ಅವಳದೇ ಪಕ್ಕ ಅದು ಯಾರು ಅಂತ ಕಂಡಿಡಿ ನೀನು ನಿಲ್ಲೆಯ ಪಟ 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 ಪಟ್ನಿ ನೀನು ಅವ ಅಮ್ಮನ ಮುಂದೆ ಏನೂ ಇಲ್ಲ ಅವ ಅಮ್ಮನೇ ಪಟ 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 ಹತ್ಬಿಟ್ಟಿರ್ತಾಳೆ ಅಲ್ಲೋಮ್ಮ ಈ ನಮ್ಮಮ್ಮ ಕುಂಟ ಆಗ್ತಾವಳೆ ಓ ಹಳ್ಳಿ ತಿರುಗ್ತಿದ್ರಂತಲ್ಲ ಅವಾಗ ಇವರು ಊರೂರ ಮೇಲೆ ವ್ಯಾಪಾರಕ್ಕೆ ಹೋಗ್ತಿದ್ರಂತೆ ಗಾಯ್ಸಿಗ ವ್ಯಾಪಾರಕ್ಕೆ ಹೋಗಿ ಹ್ಞೂ ಅಲ್ಲೇ ಹೊಂಟೋಗ್ಬೇಕು ಈಗ ನನ್ನ ಮಕ್ಕಳು ಸಾಕಕ್ಕೆ ಸತ್ತಿಲ್ಲ ಸರಿ ಹೆಮ್ಮೆ ಹೊಡ್ತೈತೆ ಅಮ್ಮ ಪುಟ್ಟಿ ಇವಳಿಗೊಂತಾರ ಬಾರ್ಲೆ ನಿಂತಿರಲ್ಲೇ ಅಪ್ಪ ನಮಗೇನು ಕರೆದಿನ ಮಗಳನ್ನ ಕರ್ಕೊಬಂದು ಇಲ್ಲಿ ಕುಣಿಸ್ಕೊಂಡಿದ್ದಿ ಮಗಳು ಕೊಡಿಸ್ತಾ ಇರೋದು ಇಲ್ಲಿ ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್